ಜಿಂಬಾಬ್ವೆ ವಿರುದ್ಧದ ಟಿ20 ಪಂದ್ಯದಲ್ಲಿ ಯುವ ಬ್ಯಾಟರ್ ಅಭಿಷೇಕ್ ಶರ್ಮಾ ಚೊಚ್ಚಲ ಶತಕ ಬಾರಿಸಿದರು. ಅವರು 47 ಎಸೆತಗಳಲ್ಲಿ 100 ರನ್ ಗಳಿಸಲು ಸಹಾಯ ಮಾಡಿದರು. ಭಾರತ ತಂಡಕ್ಕೆ 2 ವಿಕೆಟ್ಗೆ 132 ಬೃಹತ್ ಮೊತ್ತ ಗಳಿಸಲು ಸಹಾಯ ಮಾಡಿತು. ಎಡಗೈ ಬ್ಯಾಟರ್ 7 ಬೌಂಡರಿ ಮತ್ತು 8 ಸಿಕ್ಸರ್ಗಳನ್ನು ಬಾರಿಸಿದರು. 200ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ನಲ್ಲಿಯೂ ಸ್ಕೋರ್ ಮಾಡಿದ್ದಾರೆ. ಈ ವೇಳೆ ಅವರು ಹಿಂದೆ ವಿಶ್ವ ಕ್ರಿಕೆಟ್ನಲ್ಲಿ ದಾಖಲಾಗಿದ್ದ ಕೆಲವು ಅತ್ಯುತ್ತಮ ಹಲವಾರು ದಾಖಲೆಗಳನ್ನು ಮುರಿದಿದ್ದಾರೆ. ಬಳಿಕ ಜಿಂಬಾಬ್ವೆಯನ್ನ 134 ರನ್ಗಳಿಗೆ ಆಲ್ಔಟ್ ಮಾಡುವ ಮೂಲಕ ಭಾರತ ಅಂತಿಮವಾಗಿ 100 ರನ್ಗಳಿಂದ ಗೆದ್ದುಕೊಂಡಿತು. ಭಾರತದ ಪರ ಮುಕೇಶ್ ಕುಮಾರ್ 3, ಅವೇಶ್ ಖಾನ್ 3, ರವಿ ಬಿಷ್ಣೋಯ್ 2 ವಿಕೆಟ್ ಅನ್ನು ಪಡೆದರು. ಎರಡನೇ ಟಿ20ಯಲ್ಲಿ ಭಾರತದ ಪ್ರದರ್ಶನವು ಮೊದಲ ಟಿ20 ಸೋಲಿನ ಎಲ್ಲಾ ನೋವನ್ನ ಕಳೆಯಿತು. 3 ಪಂದ್ಯಗಳು ಬಾಕಿ ಇರುವಾಗ ಸರಣಿ 1-1 ರಲ್ಲಿ ಸಮಬಲಗೊಂಡಿದೆ. ಉಳಿದ 3 ಪಂದ್ಯಗಳು ಬುಧವಾರ, ಶನಿವಾರ ಮತ್ತು ಭಾನುವಾರ ನಡೆಯಲಿವೆ. ರೋಹಿತ್ ಶರ್ಮಾರನ್ನ ಹಿಂದಿಕ್ಕಿದ ಅಭಿಷೇಕ್ ಶರ್ಮಾ ಯುವ ಆಟಗಾರ ಈ ಋತುವಿನ 47ನೇ ಸಿಕ್ಸರ್ ಬಾರಿಸುವ ಮೂಲಕ 2024ರಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ರೋಹಿತ್ ಶರ್ಮಾ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಯುವ ಆರಂಭಿಕ ಬ್ಯಾಟರ್ ಹ್ಯಾಟ್ರಿಕ್ ಸಿಕ್ಸರ್ಗಳೊಂದಿಗೆ ತಮ್ಮ ಮೊದಲ ಟಿ20 ಶತಕವನ್ನು ಪೂರ್ಣಗೊಳಿಸಿದ್ದಾರೆ. ಇದರೊಂದಿಗೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಸತತ 3 ಸಿಕ್ಸರ್ಗಳೊಂದಿಗೆ ಶತಕ ತಂದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.